ಬೇರೆ ಕಡೆ ಜಾತ್ರೆ ಉತ್ಸವ ಎಲ್ಲ ಆಗ್ತದೆ, ಆದ್ರೆ ನಮ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ. ನಮ್ಗೆ ತುಂಬಾ ಜಾತ್ರೆ ಅದು ಇದು ಅಂತ ನಾವು ತುಂಬಾ ಸಡಗರ ಪಡ್ಕೊಳ್ತೇವೆ. ಆದ್ರೆ ದಿವ್ಯಾಂಗ ಮಕ್ಕಳಿಗೆ ಅಂತ ಒಂದು ವಾತಾವರಣದಲ್ಲಿ ಅವರ ಆರೋಗ್ಯದ ದೃಷ್ಟಿಯಿಂದಲೂ ಅವರನ್ನು ಕಳಿಸಿಕೊಡ್ಲಿಕ್ಕೆ ಹೆತ್ತವರು ತುಂಬಾ ಹಿಂದೇಟಾಗ್ತಾರೆ. ಈ ಬಾರಿಯ ಕಾರ್ಯಕ್ರಮ ಕಾತುರದಿಂದ ಮಕ್ಕಳು ಕಾಯ್ತಾ ಇದ್ದಾರೆ ಸರ್. ಅಂದ್ರೆ ಪ್ರತಿ ವರ್ಷ ಕೂಡ ಅವರು ಕಾತುರದಿಂದ ಕಾಯ್ತಾ ಇರ್ತಾರೆ. ಅಂದ್ರೆ ಅವರಿಗೆ ಯಾವುದೇ ಜಾತ್ರೆಗಳಿಗಾಗ್ಲಿ ಉತ್ಸವಗಳಿಗಾಗ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಉತ್ಸವ ಇದೊಂದು ವಿಶೇಷವಾದ ಉತ್ಸವ. ಆ ಮಕ್ಕಳಿಗೆ ಅಂಥದೇ ಜಾತ್ರೆಯನ್ನು ಇಲ್ಲಿ ಅವರಿಗೆ ಕೊಡಬೇಕು ಅಂತ ಹೇಳಿ ಆ ದೃಷ್ಟಿಯಲ್ಲಿ ಈ ಪ್ರೋಗ್ರಾಮ್ ಅನ್ನು ನಾವು ಕಂಡಕ್ಟ್ ಮಾಡಿದ್ದೇವೆ. ಈ ಉತ್ಸವದಲ್ಲಿ ಮಕ್ಕಳು ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡ್ತಾರೆ ಸರ್. ಸಮಾಜದಲ್ಲಿರುವ ಎಲ್ಲಾ ದಿವ್ಯಾಂಗ ಬಂಧುಗಳಿಗೆ ಕೂಡ ಆಯೋಜಿಸಿರುವ ಇದು ಮೇಳ. ಇಲ್ಲಿ ಎಲ್ಲ ಪ್ರತಿಯೊಂದು ಉಚಿತವಾಗಿರ್ತದೆ. ಅಲ್ಲಿ ನಮಗೆ ಆಟ, ತಿನ್ನುವುದು, ಪಾನೀಯ ಕುಡಿಯುವುದು, ಹೀಗೆ ಕುದುರೆ ಸವಾರಿ, ಒಂಟೆ ಸವಾರಿ, ಬಂಡಿ, ಇದು ಮ್ಯೂಸಿಕಲ್ ಚೇರ್, ಅಷ್ಟು ಆಟೋಟ ಎಲ್ಲ ಆಗುತ್ತೆ. ಆದ್ರೆ ನಾವು ಇಲ್ಲಿ ಆಸಜ್ಯೋತಿ ಮೇಳದಲ್ಲಿ ಜಾತ್ರೆ ತರನೇ ತುಂಬಾ ಖುಷಿ ಪಡ್ತೇವೆ. ತುಂಬಾ ಖುಷಿ ಆಯ್ತು. ಖುಷಿ ಆಯ್ತಾ? ಈ ವರ್ಷ ಸಹ ಬೇಕಾ? ಈ ವರ್ಷ ಸಹ ಬೇಕು. ಅದನ್ನು ಎಲ್ಲ ದಿವ್ಯಾಂಗರು, ಎಲ್ಲ ದಿವ್ಯಾಂಗ ಪೇರೆಂಟ್ಸ್ ಅನುಭವಿಸ್ಬೇಕು ಅನ್ನೋದೇ ನಮ್ದು ಆಸೆ. ಹಾಗಾಗಿ ಎಲ್ಲರೂ ಬರಬೇಕು ಅಂತ ಆಸೆ ಪಡ್ತೇವೆ ನಾವು. ನಮಸ್ತೆ, ನಾನು ಗೀತಾ ಲಕ್ಷ್ಮೀಶ್ ಅಂತ. ಸೇವಾ ಭಾರತಿದು ಅಂಗಸಂಸ್ಥೆ ಆಶಾಜ್ಯೋತಿ ಏನಿದೆ ಅದರದ್ದು ಅಧ್ಯಕ್ಷರು ನಾವು. ಕಳೆದ 35 ವರ್ಷದಿಂದ ಸೇವಾ ಭಾರತಿ ದಿವ್ಯಾಂಗರಿಗೋಸ್ಕರ ತುಂಬಾ ಕೆಲಸ ಮಾಡ್ತಾ ಇದೆ. ಅದರ ಒಂದು ಭಾಗವಾಗಿ ನಾವು ಮಾಡ್ತಿರೋದು ಇದೇ ಜನವರಿ 11ಕ್ಕೆ ಭಾನುವಾರ ಕೆನರಾ ಪ್ರಧಾನ ಮೇನ್ ಕೆನರಾ ಏನಿದೆ ಅಲ್ಲಿ ಒಂದು ವಿಶೇಷವಾಗಿ ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಉಳಿದ ಸಮಯದಲ್ಲಿ ಅಂದರೆ ನಮಗೆ ತುಂಬ ಜಾತ್ರೆ ಅದು ಇದು ಅಂತ ನಾವು ತುಂಬ ಸಡಗರ ಪಡ್ಕೊಳ್ತೇವೆ. ಆದರೆ ದಿವ್ಯಾಂಗ ಮಕ್ಕಳಿಗೆ ಅಂಥ ಒಂದು ವಾತಾವರಣದಲ್ಲಿ ಅವರ ಆರೋಗ್ಯದ ದೃಷ್ಟಿಯಿಂದಲೂ ಅವರನ್ನು ಕಳಿಸಿಕೊಡ್ಲಿಕ್ಕೆ ಹೆತ್ತವರು ತುಂಬ ಹಿಂದೇಟಾಗ್ತಾರೆ. ಹಾಗಿರುವಾಗ ಈ ಒಂದು ಏನು ಮೇಳದಲ್ಲಿ ನಾವು ಅವರಿಗೊಂದು ವಿಶೇಷವಾಗಿ ನಾವು ಆ ಸಂಭ್ರಮವನ್ನು ಒಂದು ಕೊಡುವಂತಹ ಪ್ರಯತ್ನ ಮಾಡ್ತೇವೆ. ಅಲ್ಲಿ ಇನ್ನೊಂದು ವಿಶೇಷ ಏನಿರುತ್ತೆ ಅಂದರೆ, ಸಾಧಾರಣವಾಗಿ ನಾವು ಸಮಾಜಕ್ಕೆ ಇನ್ನೂ ಈ ದಿವ್ಯಾಂಗರನ್ನು ಓಪನ್ ಮೈಂಡೆಡ್ ಆಗಿ ಎಕ್ಸೆಪ್ಟ್ ಮಾಡುವಂಥದ್ದು ಇನ್ನೂ ಸ್ವಲ್ಪ ಬಾಕಿ ಇದೆ ಅಂದ್ಕೊಳ್ತೇನೆ. ಹಾಗಾಗಿ ನಾವು ಒಂದು ದಿವ್ಯಾಂಗ ಮಕ್ಕಳನ್ನು ಹೀಗೆ ಸಾರ್ವಜನಿಕವಾಗಿ ತಗೊಂಡು ಹೋದರೆ ಅವರನ್ನು ನೋಡುವ ರೀತಿ ಒಂಥರ ಬೇರೆ ಇರುತ್ತೆ. ಒಂದು ಅನುಕಂಪದ ದೃಷ್ಟಿಯಿಂದಲೋ ಅಥವಾ ಬೇರೆ ಏನೋ ದೃಷ್ಟಿಯಿಂದ ನೋಡ್ತಾರೆ. ಆದರೆ ಈ ಒಂದು ಮೇಳದಲ್ಲಿ ವಿಶೇಷ ಅಂದರೆ ಎಲ್ಲ ದಿವ್ಯಾಂಗರು ಇರ್ತಾರೆ, ಅವರ ಪೇರೆಂಟ್ಸ್ ಇರ್ತಾರೆ, ಮತ್ತು ಅಲ್ಲಿ ಸುತ್ತಮುತ್ತ ಇರುವಂಥವ್ರು ಎಲ್ಲರೂ ಕೂಡ ಆ ದಿವ್ಯಾಂಗರ ಬಗ್ಗೆ ಒಂದು ವಿಶೇಷವಾಗಿ ಕೆಲಸ ಮಾಡಿರುವವರು ಇರ್ತಾರೆ. ಹಾಗಾಗಿ ಅಲ್ಲಿ ವಿಶೇಷ ಅನುಕಂಪ ಆಗಲಿ ಅಥವಾ ಕರುಣೆಯಿಂದ ಆಗಲಿ ನೋಡುವವರು ಯಾರೂ ಇಲ್ಲ. ತುಂಬ ಪ್ರೀತಿಯಿಂದ ನೋಡುವಂಥ ವಾತಾವರಣ. ಯಾವಾಗಲೂ ನಮ್ಮ ದಿವ್ಯಾಂಗ ಮಕ್ಕಳಿಗೆ ಆಗಲಿ ಅಥವಾ ದಿವ್ಯಾಂಗ ಬಂಧುಗಳಿಗಾಗಲಿ ಬೇಕಿರೋದಲ್ಲಿ ಪ್ರೀತಿ, ಅವರು ನಮ್ಮಂತೆ ಅನ್ನೋ ಭಾವದಿಂದ ಅವರನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದು, ಆ ಒಂದು ವಾತಾವರಣ ಅಲ್ಲಿ ಸಿಗ್ತದೆ. ಅಲ್ಲಿ ನಮಗೆ ಆಟ, ತಿನ್ನುವುದು, ಪಾನೀಯ ಕುಡಿಯುವುದು, ಹೀಗೆ ಕುದುರೆ ಸವಾರಿ, ಒಂಟೆ ಸವಾರಿ, ಬಂಡಿ, ಇದು ಮ್ಯೂಸಿಕಲ್ ಚೇರ್, ಅಷ್ಟು ಆಟೋಟ ಎಲ್ಲ ಆಗುತ್ತೆ. ನಮಗೆ ಒಂದು ದಿವಸದಲ್ಲಿ ನಾವೇನು ತುಂಬ ಏನೋ ದೊಡ್ಡ ಅಚೀವ್ ಮಾಡ್ತೇವೆ ಅಂತಲ್ಲ, ಆದರೂ ಕೂಡ ಆ ಒಂದು ದಿವಸದಲ್ಲಿ ಆ ದಿವ್ಯಾಂಗ ಮಕ್ಕಳ ಪೇರೆಂಟ್ಸ್ ಮತ್ತು ಆ ದಿವ್ಯಾಂಗರು ಯಾರಿದ್ದಾರೆ ಅವರಿಗೆ ಸಿಗುವಂಥ ಒಂದು ಖುಷಿ ಉಂಟಲ್ಲ, ಅದು ನಮಗೆ ತುಂಬ ಇಂಪಾರ್ಟೆಂಟ್, ಈ ಕಾಲಕ್ಕೆ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಹಾಗಾಗಿ ಜನವರಿ ತಿಂಗಳು ಇದೇ 11 ತಾರೀಕಿಗೆ ಎಲ್ಲ ವಯೋಮಾನದ್ದು ಅಂದರೆ ದಿವ್ಯಾಂಗ ಮಕ್ಕಳಿಗಂತ ಅಲ್ಲ, ಸಮಾಜದಲ್ಲಿರುವ ಎಲ್ಲ ದಿವ್ಯಾಂಗ ಬಂಧುಗಳಿಗೆ ಕೂಡ ಆಯೋಜಿಸಿರುವ ಇದು ಮೇಳ. ಎಲ್ಲರೂ ಬರಬೇಕು. ಹೀಗೆ ಸ್ಕೂಲಲ್ಲಿ ಎನ್ರೋಲ್ ಆಗಿರ್ತಾರೆ ಕೆಲವು ಮಕ್ಕಳು, ಇನ್ನು ಎಷ್ಟೋ ಮಕ್ಕಳು ಅವರು ಎನ್ರೋಲ್ ಆಗಿರೋದಿಲ್ಲ. ದೂರ ಕಡೆ ಇರ್ತದೆ, ಅವರಿಗೆ ಟ್ರಾವೆಲ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಶಾಲೆಗಳಿಗೆ ಬರಲಿಕ್ಕೆ ಕಷ್ಟ ಆಗುತ್ತೆ. ಹಾಗೆ ಕೆಲವೊಂದು ರೀಸನ್ ಇರುತ್ತೆ. ದಿವ್ಯಾಂಗರು, ಅವರ ಪೇರೆಂಟ್ಸ್, ಅವರ ಮನೆಯಲ್ಲಿದ್ದವರು ಅಥವಾ ಹತ್ತಿರದಲ್ಲಿರುವವರು ಅಥವಾ ಸ್ನೇಹಿತರು ಅಥವಾ ಇನ್ನು ಯಾರು ಅವರಿಗೆ ಗೊತ್ತಿರೋ ಪರಿಚಯದವರು ದಿವ್ಯಾಂಗರಿದ್ದರೆ ಈ ಕಾರ್ಯಕ್ರಮಕ್ಕೆ ಬಂದು ಆ ಒಂದು ಖುಷಿಯನ್ನು ಅವರು ಅನುಭವಿಸಬೇಕು ಅಂತ ನಾವು ಆಸೆ ಪಡ್ತಿದ್ದೇವೆ. ಯಾಕಂದರೆ ಇದು ಇಲ್ಲಿ ಎಲ್ಲ ಪ್ರತಿಯೊಂದು ಉಚಿತವಾಗಿರ್ತದೆ. ಏನು ಈ ಬೆಳಗಿಂದ ಸಂಜೆ ಒಂದು ಅವರು ಟೈಮ್ ಸ್ಪೆಂಡ್ ಮಾಡ್ತಾರೆ, ಅದಕ್ಕೇನು ಶುಲ್ಕ ಪಾವತಿ ಇರುವುದಿಲ್ಲ. ನಾವು ಕೊಡೋದು ಅವರಿಗೆ ಖುಷಿ ಮಾತ್ರ. ಆ ಖುಷಿಯನ್ನು ಎಲ್ಲರೂ ಅನುಭವಿಸಬೇಕು ಅಂತ ನಾವು ಇಚ್ಛೆ ಪಡ್ತೇವೆ. ಹಾಗಾಗಿ ಎಲ್ಲ ದಿವ್ಯಾಂಗರಿಗೆ, ಅವರ ಹೆತ್ತವರಿಗೆ ನಾವು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹೋದ ವರ್ಷ ಆಸಜ್ಯೋತಿ ಮೇಳ ಸೂಪರ್ ಅನ್ನಿಸ್ತದೆ. ನಮಗೆ ಜಾತ್ರೆಗೆ ಹೋದಷ್ಟು ಖುಷಿ ಆಗ್ತದೆ.
ಮತ್ತೆ ನಾನು ಚೆನ್ನಾಗಿ ಆಟ ಆಡಿದ್ದೇನೆ, ಎಲ್ಲ ಮಾಡಿದ್ದೇನೆ, ಖುಷಿ ಆಗ್ತದೆ. ಏನೆಲ್ಲ ಆಟ ಆಡಿದ್ರಿ? ನಾನು ಬಾಂಬಿಂದ ಸ್ಟೇಷನು, ಪಾಸಿಂದ ಬಾಲ್, ಮತ್ತೆ ರಿಂಗ್ ಬಿಸಾಡೋದು, ಮತ್ತೆ ಕೈಗೆ ಚಿತ್ರ ಬಿಡಿಸೋದು, ಅದೆಲ್ಲ ಆಟ ಆಡಿದೆ, ಖುಷಿ ಆಯಿತು. ಏನೆಲ್ಲ ತಿಂದ್ರಿ? ನಾನು ಕಾಲಿಫ್ಲವರು ಮತ್ತೆ ಇದು ಲಸಿ ಅದೆಲ್ಲ ಕುಡ್ದದ್ದು. ಈ ವರ್ಷ ಸಹ ಆಗ್ತಾ ಇದೆ, ಹೋಗ್ತೀರಾ? ಹೋಗ್ತೇವೆ. ಎಷ್ಟು ಖುಷಿ ಅನಿಸ್ತದೆ? ತುಂಬಾ ತುಂಬಾ ಖುಷಿ ಅನಿಸ್ತದೆ. ಹೇಳ್ಲಿಕ್ಕಾಗಲ್ಲ, ಅಷ್ಟು ಖುಷಿ ಅಷ್ಟು ಆಗ್ತದೆ. ಖುಷಿ ಅನಿಸ್ತದೆ. ಹೌದು, ಬೇರೆ ಕಡೆ ಜಾತ್ರೆ ಉತ್ಸವ ಎಲ್ಲ ಆಗ್ತದೆ, ಆದರೆ ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಆದರೆ ನಾವು ಇಲ್ಲಿ ಆಶಾಜ್ಯೋತಿ ಮೇಳದಲ್ಲಿ ಜಾತ್ರೆ ಥರನೇ ತುಂಬ ಖುಷಿ ಪಡ್ತೇವೆ. ಹಾಗಾಗಿ ಇಲ್ಲಿ ತುಂಬ ಖುಷಿ ಆಗ್ತದೆ. ನಿಮ್ಮನ್ನೆಲ್ಲ ಹೇಗೆ ನೋಡ್ಕೊಳ್ತಾರೆ? ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ. ಅಲ್ಲಿ ಎಲ್ಲ ವಾಲಂಟಿಯರ್ಸ್ ಇರ್ತಾರೆ, ಮತ್ತೆ ಅಮ್ಮ ಇರ್ತಾರೆ, ಮತ್ತೆ ಟೀಚರ್ಸ್ ಎಲ್ಲ ಇರ್ತಾರೆ. ಹಾಗಾಗಿ ಜಾತ್ರೆಗೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ. ಇದೇ ಜಾತ್ರೆ ಅಂತ ಅನ್ಕೊಂಡು ನಾವು ಎಂಜಾಯ್ ಮಾಡ್ತೇವೆ. ಈ ಬಾರಿಯ ಕಾರ್ಯಕ್ರಮ ಕಾತುರದಿಂದ ಮಕ್ಕಳು ಕಾಯ್ತಾ ಇದ್ದಾರೆ ಸರ್. ಅಂದ್ರೆ ಪ್ರತಿ ವರ್ಷ ಕೂಡ ಅವರು ಕಾತುರದಿಂದ ಕಾಯ್ತಾ ಇರ್ತಾರೆ. ಅಂದ್ರೆ ಅವರಿಗೆ ಯಾವುದೇ ಜಾತ್ರೆಗಳಿಗಾಗ್ಲಿ ಉತ್ಸವಗಳಿಗಾಗ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಉತ್ಸವ ಇದೊಂದು ವಿಶೇಷವಾದ ಉತ್ಸವ. ಈ ಉತ್ಸವಕ್ಕೆ ಬರ್ಲಿಕ್ಕೆ ಕಾಯ್ತಾ ಇರ್ತಾರೆ. ಈ ಉತ್ಸವದಲ್ಲಿ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ ಸರ್. ಇಲ್ಲಿ ಆ ಮಕ್ಕಳಿಗಾಗಿಯೇ ವಿಶೇಷವಾಗಿ ನಾವು ಕೆಲವೊಂದು ಕಾರ್ಯಕ್ರಮಗಳನ್ನ ಏರ್ಪಡಿಸಿಕೊಂಡಿರ್ತೇವೆ. ಅವರಿಗೋಸ್ಕರವಾಗಿಯೇ ನಾವು ಕೆಲವೊಂದು ಆಟೋಟ ಸ್ಪರ್ಧೆಗಳನ್ನ ಏರ್ಪಡಿಸ್ತೇವೆ. ಹಾಗೆ ಅವರು ಹೊರಗೆ ಹೋಗಿ ಈ ಮಾಲ್ಗಳು ಅಲ್ಲಿ ಇಲ್ಲಿ ಹೋಗಿ ಅವರಿಗೆ ತಿನ್ಲಿಕ್ಕೆ ಆಗದಂತಹ ಆಹಾರವನ್ನ ಇಲ್ಲಿ ನಾವು ಎಲ್ಲ ಬಗೆಯ ಮಳಿಗೆಗಳಲ್ಲಿ ಅವರಿಗೆ ಎಲ್ಲ ರೀತಿಯ ಆಹಾರ ಕೂಡ ಸಿಗ್ತದೆ. ಹಾಗೆ ಈ ಮಕ್ಕಳು ಇಲ್ಲಿ ತುಂಬಾ ಎಂಜಾಯ್ ಮಾಡ್ತಾರೆ. ಇಲ್ಲಿರುವಂತಹ ಮಕ್ಕಳು ಖಾಲಿ ಶಾಲೆಗೆ ಸಂಬಂಧಪಟ್ಟ ಮೇಳ ಇದಾಗಿರೋದಿಲ್ಲ. ಸಮಾಜದಲ್ಲಿರುವಂತಹ ಎಲ್ಲ ಈ ನಮ್ಮ ದಿವ್ಯಾಂಗರು ಕೂಡ ನಮ್ಮ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳಬಹುದು. ಇದು ಯಾವುದೇ ವಯೋಮಿತಿ ಇಲ್ಲ. ಈ ಸಮಾಜದಲ್ಲಿರುವಂತಹ ಎಲ್ಲ ವಯೋಮಿತಿಯ ಎಲ್ಲ ದಿವ್ಯಾಂಗರು ಕೂಡ ಇದರ ಸದುಪಯೋಗ ಪಡ್ಕೋಬೇಕಂತೇಳಿ ನಾನು ಆಶಿಸ್ತೇನೆ ಸರ್. ನಮ್ಮ ಈ ದಿವ್ಯಾಂಗ ಮಕ್ಕಳಿಗೆ ಆ ತಿಂಗಳು ಗೊತ್ತಿರೋದಿಲ್ಲ, ಆದರೆ ಅದು ಯಾವಾಗ ಬರ್ತದೆ ಅಂತ ಹೇಳಿ ಕಾಯ್ತಾ ಇರ್ತಾರೆ. ಹೆತ್ತವರು ಕೂಡ ತುಂಬಾ ಸಂಭ್ರಮದಿಂದ ಈ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಅವರ ನೋವುಗಳನ್ನೆಲ್ಲ ಮರೆತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಸರ್. ತುಂಬಾ ಖುಷಿ ಆಯ್ತು. ಏನೆಲ್ಲ ಇತ್ತು ಅಲ್ಲಿ? ಅಲ್ಲಿ ಕುದುರೆ, ತೂಗುವ ತೊಟ್ಟಿಲು, ಕುದುರೆ ಆಟಗಳು, ತಿಂಡಿ ಪಾನೀಯ, ಏನೆಲ್ಲ ತಿಂದ್ರಿ ನೀವು? ಚನ್ಮುರಿ, ಮತ್ತೆ ಐಸ್ ಕ್ರೀಮ್. ಏನೆಲ್ಲ ಆಟ ಆಡಿದ್ರಿ? ಬಾಲ್ ಬಿಸಾಡೋದು. ಎಷ್ಟು ಖುಷಿ ಆಯ್ತು? ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತಾ? ಈ ವರ್ಷ ಸಹ ಬೇಕಾ? ಈ ವರ್ಷ ಸಹ ಬೇಕು. ಹೋಗ್ತೀರಾ? ಹೋಗ್ತೇವೆ. ಇಂಥ ಮಕ್ಕಳಿಗೆ ಸಾಮಾನ್ಯವಾಗಿ ಜಾತ್ರೆ ಎಲ್ಲ ಕಡೆ ಇರ್ತದೆ, ಎಕ್ಸಿಬಿಷನ್ ಇರ್ತದೆ. ಆದರೆ ಆ ಜಾತ್ರೆ ಆ ಎಕ್ಸಿಬಿಷನ್ಗೆ ಎಲ್ಲ ಮಕ್ಕಳಿಗೆ ಹೋಗಿ ಎಂಜಾಯ್ ಮಾಡ್ತಾರೆ. ಬಟ್ ನಮ್ಮ ಇಂಥ ದಿವ್ಯಾಂಗ ಮಕ್ಕಳಿಗೆ ಅಲ್ಲಿ ಕುದುರೆಯಲ್ಲಿ ಕೂತ್ಕೊಳ್ಳುವಂಥದ್ದಾಗಲಿ ಅಥವಾ ಎಕ್ಸಿಬಿಷನಲ್ಲಿ ಯಾವುದೇ ಆಟೋಟಗಳಲ್ಲಿ ಅವರಿಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕಾಗೋದು. ಸೊ ಅದಕ್ಕೋಸ್ಕರ ನಾವು ಇಂಥ ಒಂದು ಕಲ್ಪನೆಯನ್ನು ಮಾಡಿ ಆ ಮಕ್ಕಳಿಗೆ ಅಂಥದ್ದೇ ಜಾತ್ರೆಯನ್ನು ಇಲ್ಲಿ ಅವರಿಗೆ ಕೊಡಬೇಕು ಅಂತ ಹೇಳಿ ಆ ದೃಷ್ಟಿಯಲ್ಲಿ ಈ ಪ್ರೋಗ್ರಾಮನ್ನು ನಾವು ಕಂಡಕ್ಟ್ ಮಾಡಿದ್ದೇವೆ. ನಮ್ಮ ಶಾಲೆಯ ಮಕ್ಕಳು ಅಲ್ಲದೆ ದಕ್ಷಿಣ ಕನ್ನಡ, ಉಡುಪಿ ಇಲ್ಲಿಯ ಎಲ್ಲ ಶಾಲೆಯ ಮಕ್ಕಳು ಬರ್ತಾರೆ. ಇಂಥ ದಿವ್ಯಾಂಗ ಮಕ್ಕಳು ಎಲ್ಲರೂ ಬಂದು ಎಂಜಾಯ್ ಮಾಡ್ತಾರೆ. ಅವರಿಗೆ ಕುದುರೆ ಸವಾರಿ ಇರ್ತದೆ, ತಿಂಡಿ ತಿನಿಸು ಎಲ್ಲ ಫ್ರೀ ಇರ್ತದೆ. ಕುದುರೆ ಸವಾರಿ ಉಂಟು, ಮತ್ತು ಅದು ತಿರುಗುವ ಕುದುರೆ ಅಂತ ತಿರುಗೋದು ಅಂತ ಹೇಳ್ತಾರೆ, ಜೈಂಟ್ ವೀಲ್, ಆ ಟೈಪಲ್ಲಿ ಒಂದು ಸಣ್ಣದಾಗಿ ಅವರಿಗೋಸ್ಕರವೇ ರೆಡಿ ಮಾಡ್ತಾರೆ. ಸೊ ಅದರಲ್ಲಿ ಸಹ ಉಂಟು, ಅದರಲ್ಲಿ ಸಹ ಅವ್ರು ಆಟ ಆಡ್ತಾರೆ. ಸೊ ಇಲ್ಲಿ ಅವ್ರಿಗೆ ಏನಾಗ್ತದೆ ಅಂತ ಹೇಳಿದರೆ ಬೇರೆ ಟೈಪ್ನ ಮಕ್ಕಳು ಇರೋದಿಲ್ಲ, ಎಲ್ಲ ದಿವ್ಯಾಂಗರೇ ಇರ್ತಾರೆ. ಅವರು ನೋಡುವಾಗೆಲ್ಲ ಅಂಥದೇ ಮಕ್ಕಳು ಇರ್ತಾರೆ. ಸೊ ಅವರಿಗೆ ಅವರು ಡಿಫ್ರೆಂಟ್ ಅಂತ ಯಾವತ್ತೂ ಫೀಲ್ ಆಗೋದಿಲ್ಲ. ಅವರದೇ ಮೇಳ, ಅವರಿಗೋಸ್ಕರನೇ ಮಾಡುವಂಥ ಮೇಳ. ಒಂದು ದಿನ ಬೆಳಿಗ್ಗೆಯಿಂದ ಸಂಜೆವರೆಗೆ, ಮಧ್ಯಾಹ್ನ ನಂತರ ಅವರಿಗೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಉಂಟು. ಒಂದು ಸ್ಟೇಜನ್ನು ಅವರಿಗೋಸ್ಕರ ವೇದಿಕೆ ಅವರಿಗೆ ಕೊಡ್ತೇವೆ. ಅವರಿಗೆ ಏನು ಬೇಕು ಅವರ ಪ್ರತಿಭೆಯನ್ನು ತೋರಿಸ್ಬೋದು.
ಮತ್ತು ಅದಾದಮೇಲೆ ಅವರಿಗೆ ಏನು ಬೇಕು ಮ್ಯೂಸಿಕ್ ಹಾಕಿ ಅವರಿಗೆ ಖುಷಿಪಟ್ಟು ಅವರಿಗೆ ಇಷ್ಟ ಬಂದ ಹಾಗೆ ಕುಣಿತಾರೆ, ಡ್ಯಾನ್ಸ್ ಮಾಡ್ತಾರೆ. ಅದಾದಮೇಲೆ ಮಧ್ಯಾಹ್ನ ಅವರಿಗೆ ಬೋರ್ ಆಗಬಾರ್ದು ಅಂತ ನಾವು ಗೇಮ್ಸ್ ಕಂಡಕ್ಟ್ ಮಾಡ್ತೇವೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ದಿವ್ಯಾಂಗ ಮಕ್ಕಳಿಗೋಸ್ಕರ ಒಂದು ನಾವು ಜಾತ್ರೆಯ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ನೋಡಿ, ನಾನು ಒಂದು ದಿವ್ಯಾಂಗ ಮಗುವಿನ ತಾಯಿ. ನಮ್ಗೆ ನಮಗೂ ಇರುತ್ತೆ ಅಂದರೆ ಕೆಲವು ಮಕ್ಕಳಿಗೆ ಏನಿರುತ್ತೆ ಅಂದರೆ ಅವ್ರು ತುಂಬ ವಿಷಯದಲ್ಲಿ ಸೆನ್ಸಿಟಿವ್ ಇರುತ್ತೆ. ಅವ್ರಿಗೆ ತುಂಬ ಕ್ರೌಡ್ ನೋಡಿದರೆ ಕಿರಿಕಿರಿ ಆಗುತ್ತೆ, ಅಥವಾ ಲೌಡ್ ಮ್ಯೂಸಿಕ್ ಅಂದರೆ ಕಿರಿಕಿರಿ ಆಗುತ್ತೆ. ಹಾಗಾಗಿ ನಮಗೆ ಮುಕ್ತವಾಗಿ ಅವರನ್ನು ಒಂದು ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಮೇಳದಲ್ಲಿ ಏನಿರುತ್ತೆ, ಆ ವಾತಾವರಣ ಕೂಡ ಅವರ ಏನು ಆ ಸ್ಥಿತಿಗಳಿಗೆ, ಅವರ ಆರೋಗ್ಯ ಸ್ಥಿತಿಗಳಿಗೆ ಹೊಂದಿಕೊಂಡಂತೆ ಇರುತ್ತೆ. ಅಲ್ಲಿ ಲೌಡ್ ಮ್ಯೂಸಿಕ್ ಇರೋದಿಲ್ಲ, ಅಥವಾ ತುಂಬ ಕಿರಿಕಿರಿ ಅನ್ನುವಂಥ ವಾತಾವರಣ ಇರೋದಿಲ್ಲ. ಹಾಗಾಗಿ ಆ ಮಕ್ಕಳು ಬಂದವರು ಕೂಡ ಅದನ್ನು ಮುಕ್ತವಾಗಿ ಈಗ ಅವರು ಕ್ಲಾಸಿಂದ ಹೊರಗೆ ಅವರು ಮೈದಾನದಲ್ಲಿ ಇದ್ರೂ ಕೂಡ ಅವ್ರು ಎಲ್ಲೋ ಬೇರೆ ಇದ್ದೇನೆ ಅಂದ್ಕೊಳ್ಳೋದಿಲ್ಲ. ಏನು ಅವ್ರಿಗೆ ಕಂಫರ್ಟೇಬಲ್ ಆಗಿರುವ ಒಂದು ವಾತಾವರಣದಲ್ಲಿ ಇರೋದ್ರಿಂದ ಅವ್ರು ತುಂಬ ಎಂಜಾಯ್ ಮಾಡ್ತಾರೆ, ತುಂಬ ಖುಷಿ ಪಡ್ತಾರೆ. ಆ ಒಂದು ನಗು ನೋಡುವಾಗಲೇ ನಮ್ಗೆ ಅಷ್ಟು ಖುಷಿ ಆಗುತ್ತೆ. ಸೃಷ್ಟಿಯಲ್ಲಿ ಇರುವಂತಹ ಪ್ರತಿಯೊಂದು ನಾವು ಹೇಗಿದೆಯೋ ಹಾಗೇ ಸ್ವೀಕಾರ ಮಾಡಬೇಕು. ಸೃಷ್ಟಿಯಲ್ಲಿ ಬೇರೆ ಬೇರೆ ವೈಪರೀತ್ಯ ಇರುತ್ತೆ, ಹಾಗಂತ ಅವರನ್ನು ದೂರ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ. ಅದನ್ನು ನಾವು ದೇವರ ಸೃಷ್ಟಿ ಯಾವಾಗಲೂ ಒಂದೇ ಥರ ಅಂತ ನಾವು ಸ್ವೀಕರಿಸಬೇಕು. ಹಾಗಾಗಿ ನಾನು ಹೇಳಿದೆಲ್ಲ, ನಾವು ದಿವ್ಯಾಂಗ ಪೇರೆಂಟ್ ಹಾಗೆ ನಾನು ಹೇಳುವುದಿಲ್ಲ, ನಮ್ಮ ಮಕ್ಕಳಿಗೆ ನಮ್ಮ ಅನುಕಂಪ ಬೇಡ, ಯಾರೋ ನೋಡಿಕೊಂಡು ಅಯ್ಯೋ ಪಾಪ ಅನ್ನೋದು ನಮಗೆ ಬೇಡ. ಬಾಕಿ ಮಕ್ಕಳನ್ನೇ ಹೇಗೆ ಟ್ರೀಟ್ ಮಾಡ್ತಾರೆ ಹಾಗೆ ಟ್ರೀಟ್ ಮಾಡಬೇಕು ಅಂತ ನಾವು ಅಂದ್ಕೊಳ್ಳೋದು. ಹಾಗಾಗಿ ಆ ಇದರಲ್ಲಿ ನೀವು ಆ ಮೇಳಕ್ಕೆ ಬಂದರೆ ಅಲ್ಲಿರುವ ಎಲ್ಲರೂ ಹಾಗೆ ಇರ್ತಾರೆ. ಅಲ್ಲಿ ಸ್ವಯಂ ಸೇವಕರು ಒಂದಷ್ಟು ಕಾಲೇಜ್ ಮಕ್ಕಳು ಇರ್ತಾರೆ, ಅವರನ್ನು ಬೇರೆ ಅನ್ನೋ ಥರ ಟ್ರೀಟ್ ಮಾಡೋದಿಲ್ಲ. ಅಂದರೆ ಇನ್ನೂ ಸ್ಪೆಷಲಾಗಿ ನಾನು ಹೇಳಬೇಕಾದದ್ದು ಸೇವಾ ಭಾರತಿದು ಕಳೆದ 35 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಈಗ ಆಲ್ಮೋಸ್ಟ್ ಆ ಗ್ರೂಪಲ್ಲಿರೋದು ಈ ಬ್ಯಾಂಕ್ ರಿಟೈರ್ಡ್ ಹಾಗೆ ಪ್ರೊಫೆಷನ್ ರಿಟೈರ್ಡ್ ಆಗಿ 60 ಎಬವ್ ಇರುವಂತಹ ಹಿರಿಯರೆಲ್ಲ ಅವರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದರೆ ನಮಗೆ ಅವರೊಟ್ಟಿಗೆ ಕೆಲಸ ಮಾಡೋದು ಅಷ್ಟು ಖುಷಿ. ಆ ಜನ್ರೇಷನ್ ಒಂದು ಹಿರಿಯ ಒಂದು ತಂಡ ಆ ಕಿರಿಯರನ್ನು ಒಂದು ನೋಡ್ಕೊಳ್ಳುವ ರೀತಿ, ಅವರಿಗಾಗಿ ಮಾಡುವ ಶ್ರಮ ಅಂದರೆ ಈ ಎಲ್ಲ ಇದೊಂದು ನಮ್ಮದು ಮೇಳ ಅಂದರೆ ಅದರ ಹಿಂದೆ ಬಹಳ ತಯಾರಿಗಳಾಗ್ತದೆ. ಆದರೆ ಅದರ ಹಿಂದೆ ಇರುವವರು ನಮ್ಮ ಹಿರಿಯರು ಎಲ್ಲ ಎಬವ್ 60 ಇರೋರು. ಆದರೆ ಅವ್ರದ್ದು ಒಂದು ಎಷ್ಟು ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತಾರೆ. ಅವರ ಒಂದು ಆ ಡೆಡಿಕೇಶನಿಂದ ನಮಗೆ ಆ ಸಂಭ್ರಮ ಇನ್ನೂ ಜಾಸ್ತಿ ಆಗುತ್ತೆ. ಎಲ್ಲ ದಿವ್ಯಾಂಗ ಪೇರೆಂಟ್ಸ್ ಅನುಭವಿಸ್ಬೇಕು ಅನ್ನೋದೇ ನಮ್ದು ಆಸೆ. ಹಾಗಾಗಿ ಎಲ್ಲರೂ ಬರಬೇಕು ಅಂತ ಆಸೆ ಪಡ್ತೇವೆ ನಾವು.